ಜೂನ್ 15ರಂದು ಚಿಕ್ಕೋಡಿಯಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜೂನ್ 15ರಂದು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದ ಹತ್ತಿರ ಇರುವ ಸಂಸದರ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಬೆಳಗಾವಿ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಹೇಳಿದರು. ಸಂಸದರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಬರುವ 10 ವಿಧಾನಸಭಾ ಕ್ಷೇತ್ರದಲ್ಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಮೊದಲನೇ, ದ್ವಿತೀಯ ಹಾಗೂ ಮೂರನೇ ಸ್ಥಾನ ಪಡೆದಿರುವ ಒಟ್ಟು 100 ವಿದ್ಯಾರ್ಥಿಗಳನ್ನು ಯುವ ಸಂಸದರು ಸನ್ಮಾನಿಸಿ ಅವರಿಗೆ ಬಹುಮಾನ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಿದ್ದಾರೆ ಎಂದರು. ಜೂನ್ 15ರಂದು ಚಿಕ್ಕೋಡಿಯಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜೂನ್ 15ರಂದು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದ ಹತ್ತಿರ ಇರುವ ಸಂಸದರ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ ಎಂದು ಬೆಳಗಾವಿ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಹೇಳಿದರು. ಸಂಸದರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ವ್ಯಾಪ್ತಿಯಲ್ಲಿ ಬರುವ 10 ವಿಧಾನಸಭಾ ಕ್ಷೇತ್ರದಲ್ಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಮೊದಲನೇ, ದ್ವಿತೀಯ ಹಾಗೂ ಮೂರನೇ ಸ್ಥಾನ ಪಡೆದಿರುವ ಒಟ್ಟು 100 ವಿದ್ಯಾರ್ಥಿಗಳನ್ನು ಯುವ ಸಂಸದರು ಸನ್ಮಾನಿಸಿ ಅವರಿಗೆ ಬಹುಮಾನ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಿದ್ದಾರೆ ಎಂದರು. ಸಮಾರಂಭದಲ್ಲಿ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಶಾಸಕ ಗಣೇಶ ಹುಕ್ಕೇರಿ ಹಾಗೂ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ, ಬೆಳಗಾವಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೊಳ್ಳಿ, ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ಚಿಕ್ಕೋಡಿ ಡಿಡಿಪಿಯು ಪಾಂಡುರಂಗ ಭಂಡಾರಿ, ಡಿಡಿಪಿಐ ಆರ್ಎಸ್ ಸೀತಾರಾಮು ಮಜಲಟ್ಟಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ಚೌಗ್ಲಾ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅವರ ಪೋಷಕರ ಜೊತೆ ಇರತಕ್ಕಂಥ ನಿಟ್ಟಿನಲ್ಲಿ ಸದಾ ಅನ್ನೋದನ್ನು ನಾವೆಲ್ಲರೂ ಒತ್ತಿ ಹೇಳಿ ಸಂಸದರಲ್ಲಿ ಕೂಡ ನಾವು ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಭಾಳ ಮುಖ್ಯವಾದಂಥ ಅಂಶ. ಅದಕ್ಕೆ ನಮ್ಮ ರೀತಿಯವರು, ನಾವು ರಾಜು ಕುಟ್ಗಿ ಮತ್ತು ಭಾಳಷ್ಟು ಜನ ಬಿಯಾಂಡ್ ದ ಕರ್ಟನ್, ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಮತ್ತು 3 ವಿಭಾಗದಲ್ಲಿ ಕಲಾ ಇರ್ಬೋದು, ವಿಜ್ಞಾನ ಇರ್ಬೋದು ಮತ್ತು ನಮ್ಮ ಕಾಮರ್ಸ್ ಕೂಡ, ಅಂದರೆ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ 3 ವಿಭಾಗಕ್ಕೆ ಪ್ರಥಮ ಬಂದಂಥ ಮಕ್ಕಳನ್ನು ಇಲ್ಲಿ ಅಭಿನಂದಿಸ್ತಾ ಇದ್ದೀವಿ. ಅವರು ಕೂಡ ಸುಮಾರು 36 ಜನ ಆಗ್ತಾರೆ. ಈಗ ಒಟ್ಟಿಗೆ ಒಂದು 86ರಿಂದ 90 ಜನ ಮಕ್ಕಳನ್ನು ಪ್ರೋತ್ಸಾಹ, ಅವರಿಗೆ ಅಭಿನಂದನೆ ಪತ್ರ, ಅವರಿಗೆ ಸಹಾಯಧನ ಮತ್ತು ಅವರಿಗೆ ಒಂದು ಒಳ್ಳೆಯ ಉಪನ್ಯಾಸ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇದೇ ಬರೋ ದಿನಾಂಕ 15/6/2025ರಂದು ಮುಂಜಾನೆ 10:30 ಗಂಟೆಗೆ ಈ ಲೋಕಸಭಾ ಸಭಾಂಗಣದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಸಂಸದರಾದಂಥ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರೇ ಉದ್ಘಾಟನೆ ಮಾಡ್ತಾರೆ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಉಪಸ್ಥಿತರಿರ್ತಾರೆ. ನಾನು ಅಧ್ಯಕ್ಷರು ಬುಡಾ ಲಕ್ಷ್ಮಣರಾವ್ ಚಿಂಗ್ಳೆ ಉಪಸ್ಥಿತಿ, ಮಹಾವೀರಣ್ಣ ಮೊಯ್ತೆಯವರು, ಪ್ರಭಾಕರ್ ಕೋರೆಯವರು ಮತ್ತು ಎಲ್ಲ ನಮ್ಮ ಈ ಬಳಗದವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತೀವಿ. ಮುಖ್ಯ ಅತಿಥಿಗಳಾಗಿ ಅತಿಥಿಗಳಾಗಿ ರಾಮನಗೌಡ ಕನ್ನೊಳ್ಳಿ, ಚಿಕ್ಕೋಡಿ ನಮ್ಮ ಬೆಳಗಾವಿನ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ಯಾಕಂದರೆ ಭಾಳಷ್ಟು ಜನ ಮಕ್ಕಳು ಈ ನಿವಾಸಿ ಶಾಲೆಗಳಿಂದ ಕೂಡ ಆಯ್ಕೆಯಾಗಿದ್ದ ಸಂದರ್ಭ ಇದೆ, ವಸತಿ ಶಾಲೆಗಳಿಂದ. ಆಮೇಲೆ ನಮ್ಮ ಚಿಕ್ಕೋಡಿಯ AC ಉಪವಿಭಾಗಾಧಿಕಾರಿ ಸುಭಾಷ್ ಎಸ್ ಸಂಪಗಾವಿ ಅವರು ಕೂಡ ಅತಿಥಿಗಳಾಗಿ ಇರ್ತಾರೆ. ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದಂಥ ಪಾಂಡುರಂಗೇಶ್ವರ ಭಂಡಾರಿ, PUDD
ಅವರು ಕೂಡ ಅತಿಥಿಗಳಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಪ್ರೌಢಶಾಲೆಯ DDPಗಳಾದಂಥ RS ಸೀತಾರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮಕ್ಕಳಿಗೆ ಒಂದು ಅವರ ಭವಿಷ್ಯಕ್ಕೆ ನಾಂದಿ ಆಗ್ತಕ್ಕಂಥ ವಿಚಾರಗಳನ್ನು ಹೇಳಿಕೊಡಲಿಕ್ಕೆ ಒಬ್ಬರು ಉಪನ್ಯಾಸಕರು ಬರ್ತಾರೆ. ಅವರು ಮಜರಟ್ಟಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾದಂಥ ವಿಶ್ವನಾಥ್ ಚೋಗ್ಲಾ ಅವರು ಅಂದಿನ ದಿನ ಉಪನ್ಯಾಸವನ್ನು ನೀಡ್ತಾರೆ. ಈ ಬಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಪತ್ರ, ಗೌರವಧನ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ತಾಯಿ ತಂದೆಯನ್ನು ಕರ್ಕೊಂಡು ಬರಲಿಕ್ಕೆ ಆಹ್ವಾನವನ್ನು ನೇರವಾಗಿ ನಮ್ಮ ಸಂಸದರು ಅವರೇ ಖುದ್ದಾಗಿ ಆ ಮಕ್ಕಳಿಗೆ ಪತ್ರವನ್ನು ಕಳಿಸಿದ್ದಾರೆ. ಅವರೇ ಖುದ್ದಾಗಿ ಪತ್ರ ಬರೆದು ಮನವಿ ಮಾಡಿದ್ದಾರೆ. ನಿಮ್ಮನ್ನು ಅಭಿನಂದಿಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ವಿನಂತಿ ಪತ್ರವನ್ನು ಖುದ್ದಾಗಿ ಸಂಸದರೇ ಅವರೆಲ್ಲರಿಗೂ ಆ ಪತ್ರವನ್ನು ಅವರೆಲ್ಲರಿಗೂ ನಾವು ತಲುಪಿಸ್ತಾ ಇದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಯನ್ನು ಖುದ್ದಾಗಿ MP ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಅವರಿಗೆ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮ ಮಾಡಿ ಇಂಥ ಒಂದು ಸದಾವಕಾಶ ನೀವೆಲ್ಲರೂ ನಮಗೆ ಕಲ್ಪಿಸಿಕೊಡಬೇಕು. ಇದು ಒಂದು ಮುಂದಿನ ದಿನಗಳಲ್ಲಿ ಯುವಕರನ್ನು ಪ್ರೋತ್ಸಾಹಿಸ್ತಕ್ಕಂಥ, ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ನಾಂದಿಯಾಗಲಿದೆ. ಇಂಥ ವಿನೂತನ ಕಾರ್ಯಕ್ರಮ ಉಂಟು. ಅವರ ವೈಚಾರಿಕ ಸಿದ್ಧಾಂತದ ಅಡಿಯಲ್ಲಿ ಅವರ ಕಮಿಟ್ಮೆಂಟ್ ಕೂಡ ಭಾಳ ಮುಖ್ಯವಾಗಿ ಸಂಸದರಾಗಿ 1 ವರ್ಷ ಪೂರ್ತಿಯಾಗಿದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಫೋನ್ ಮಾಡಿ ಹೇಳ್ತೀವಿ. ಆದರೂ ಕೂಡ ಅದು ತಾವೆಲ್ಲರೂ ಕೂಡ ತಪ್ಪದೆ ಆ ಕಾರ್ಯಕ್ರಮಕ್ಕೆ ಬಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೊಹಿತೆ, ಪ್ರಭಾಕರ್ ಕೋರೆ, ಕೆಪಿಸಿಸಿ ಸದಸ್ಯ ರಾಜು ಕೊಟಗಿ, ರಾಮಕೃಷ್ಣ ಪಾನಗೋಡೆ, ಫಿರೋಜ್ ಕಲಾವಂತ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.